48 ಗಂಟೆಗಳ ಡೆಡ್ಲೈನ್ ಅಂದರೆ 2 ದಿನಗಳ ಡೆಡ್ಲೈನ್. ಈ 2 ದಿನಗಳ ಡೆಡ್ಲೈನ್ ಕೊಟ್ಟಿರೋದು ಅಮೆರಿಕ. ಈ ಡೆಡ್ಲೈನ್ನ ಕೊಟ್ಟಿರೋದು ಇರಾನ್ ದೇಶಕ್ಕೆ. ಇರಾನ್ನ ಸರ್ವಾಧಿಕಾರಿ ಏನು ಮಸ್ತಬಾ ಖಮೇನಿ ಇದ್ದಾರೆ, ಅವ್ರು ಇದುವರೆಗೂ ತಮ್ಮ ಇರುವಿಕೆ ಬಗ್ಗೆ ತೋರಿಸ್ಕೊಂಡಿಲ್ಲ. ಯಾವುದೇ ಒಂದು ಅವ್ರದ್ದು ಫೋಟೋ ವಿಡಿಯೋ ರಿಲೀಸ್ ಆಗಿಲ್ಲ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಯಾವಾಗ ಅಯಾತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಆಯಿತು ಅದೇ ಸಂದರ್ಭದಲ್ಲಿ ಗಾಯಗೊಂಡಂಥ ಮಸ್ತಬಾ ಖಮೇನಿ ಇಂದಿಗೂ ಕೂಡ ರಷ್ಯಾದಲ್ಲಿದ್ದಾರೆ, ಚಿಕಿತ್ಸೆ ಪಡೀತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇರಾನ್ನ ಟಿವಿಗಳಲ್ಲಿ ಮಸ್ತಬಾ ಖಮೇನಿ ಅವ್ರದ್ದು ಎನ್ನಲಾದ ಸ್ಟೇಟ್ಮೆಂಟ್ಗಳನ್ನ ಓದ್ತಾ ಇದ್ದಾರೆ ಅಲ್ಲಿನ ಆ್ಯಂಕರ್ಸು. ಅದು ಬಿಟ್ಟರೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಇಂಥ ಒಂದು ಸರ್ವಾಧಿಕಾರಿಯ ಆಳ್ವಿಕೆಯಲ್ಲಿರುವಂತಹ ಇರಾನ್ ದೇಶಕ್ಕೆ ಅಮೆರಿಕ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿದೆ. ಆ ಡೆಡ್ಲೈನ್ ಕೊಟ್ಟಿರೋದೇನಕ್ಕೆ ಅಂದರೆ ಈ ಹರ್ಮುಜ್ ಜಲಸಂಧಿ ಕಾರಣಕ್ಕೆ. ಈ ವಾರ್ ಏನು ಶುರುವಾಯಿತು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮುಗಿಬಿತ್ತಲ್ಲ, ಈ ವಾರ್ ಶುರುವಾದ ದಿನದಿಂದ ಹಿಡಿದು ಇವತ್ತಿನವರೆಗೂ ಭಾರಿ ಸುದ್ದಿನಲ್ಲಿರೋದು ಇದೇ ಹರ್ಮುಜ್ ಜಲಸಂಧಿ. ಈ ಹರ್ಮುಜ್ ಜಲಸಂಧಿನ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 48 ಗಂಟೆಗಳ ಡೆಡ್ಲೈನ್ನ ಕೊಟ್ಟಿದ್ದಾರೆ ಇರಾನ್ಗೆ. ಓಪನ್ ಮಾಡಿ ಅಂದ್ರೇನೆ, ಈಗ ಅದು ಓಪನ್ ಆಗೇ ಇದೆ. ಆದರೆ ಇರಾನ್ ಆ ಒಂದು ಜಲಸಂಧಿಯಲ್ಲಿ ಸಾಗುತ್ತಲ್ಲ ಹಡಗುಗಳು, ಆ ಹಡಗುಗಳನ್ನ ಸಾಗಾಟಕ್ಕೆ ಅನುಮತಿ ಕೊಡ್ತಿಲ್ಲ. ಎಲ್ಲೋ ಕೆಲವು ಭಾರತೀಯ ಹಡಗುಗಳು, ಚೀನಾ ಹಡಗುಗಳು ಬಿಟ್ಟರೆ ಬೇರೆ ಹಡಗುಗಳು ಆ ಹರ್ಮುಜ್ ಜಲಸಂಧಿಯಲ್ಲಿ ಸುಗಮವಾಗಿ ಸಾಗಾಟ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ. ಏನಕ್ಕೆ ಹರ್ಮುಜ್ ಜಲಸಂಧಿ ಮುಖ್ಯ ಆಗುತ್ತೆ ಅಂದರೆ, ಕುವೈತಿಂದ ಹಿಡಿದು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಕುವೈತಿಂದ ಹಿಡಿದು ಒಮಾನಿಂದ ಹಿಡಿದು ಕತಾರ್, ಬಹರೇನ್ ಎಲ್ಲ ದೇಶಗಳ ಒಂದು ಹಡಗುಗಳೇನಿದ್ದಾವೆ, ತೈಲ ಮತ್ತು LPG ಹೊತ್ತ ಹಡಗುಗಳು, ಅವು ಅಬುದಾಬಿ ಮಾರ್ಗ, ದುಬೈ ಮಾರ್ಗವಾಗಿ ಇದೇ ಹರ್ಮುಜ್ ಜಲಸಂಧಿಯಲ್ಲಿ ಸಾಗಿ ಬರಬೇಕು. ಇಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಕೇವಲ 32 ಕಿಲೋಮೀಟರ್ಗಳಷ್ಟು ವಿಸ್ತಾರ ಇರೋಂಥ ಸ್ಪೇಸ್. ಆದರೆ ಆಳ ಸಮುದ್ರ ಇರೋದು ಕೇವಲ 2ರಿಂದ 3 ಕಿಲೋಮೀಟರ್ ಅಷ್ಟು ಮಾತ್ರ. ಆಳ ಸಮುದ್ರ ಯಾಕೆ ಬೇಕು ಅಂದರೆ, ತೈಲ ಹೊತ್ತ ಹಡಗುಗಳು ಮತ್ತು ಏನೊಂದು LPG ಹೊತ್ತ ಹಡಗುಗಳಿಗೆ ಆಳ ಸಮುದ್ರ ಬೇಕಾಗುತ್ತೆ. ಇಲ್ಲಾಂದರೆ ಹಡಗುಗಳ ತಳಕ್ಕೆ ಭೂಮಿ ತಾಗಿ ಹಡಗುಗಳು ನಿಂತೋಗುವಂಥ ಹಾನಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಆಳ ಸಮುದ್ರ ಇರುವಂಥ 3-4 ಕಿಲೋಮೀಟರ್ ವ್ಯಾಪ್ತಿ ಏನಿದೆಯಲ್ಲ, ಅದು ಇರಾನ್ನ ಜಲಗಡಿನಲ್ಲಿ ಬರುತ್ತೆ. ಪ್ರಾಬ್ಲಮ್ ಆಗಿರೋದಿಲ್ಲಿ ಇದೇನಾದರೂ UAE ಜಲಗಡಿನಲ್ಲೋ ಅಥವಾ ಒಮಾನ್ನ ಜಲಗಡಿನಲ್ಲೋ ಬರೋದಿದ್ದರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಇದು ಬರೋದು ಇರಾನ್ನ ಜಲಗಡಿಯಲ್ಲಿ. ಹಂಗಾಗಿ ಈ ಒಂದು ಮಾರ್ಗವನ್ನ ಇರಾನ್ ಮುಚ್ಚಾಕಿದೆ. ಈ ಒಂದು ಮಾರ್ಗದ ಸುತ್ತಲೂ ಇರುವಂಥ ಏನು ಪ್ರದೇಶ ಇದೆ ಅದು ಪರ್ವತಗಳಿಂದ ಆವೃತ ಆಗಿರುವಂಥದ್ದು ಈ ತೀರ ಪ್ರದೇಶ. ಇಲ್ಲಿಂದ ನಿಂತ್ಕೊಂಡು ಶೆಲ್ ದಾಳಿ, ಮಿಸೈಲ್ ದಾಳಿಯನ್ನು ಮಾಡ್ತಾ ಇದೆ ನಿರಂತರವಾಗಿ. ಹಂಗಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಸುಗಮವಾಗಿ ಯಾವುದೇ ಒಂದು ಹಡಗುಗಳು ಸಾಗಾಟ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಈ ಒಂದು ಹರ್ಮುಜ್ ಜಲಸಂಧಿಯನ್ನ ಯುದ್ಧಕ್ಕಿಂತ ಮೊದಲು ಅಂದರೆ ಫೆಬ್ರವರಿ 27ಕ್ಕಿಂತ ಮೊದಲು ಹೆಂಗಿತ್ತೋ ಸಿಚುವೇಶನ್ನು, ಅದೇ ರೀತಿ ಸಿಚುವೇಶನ್ ಇರಬೇಕು. ಅದನ್ನ ಮಾಡೋದಕ್ಕೆ ನಿಮಗೆ 48 ಗಂಟೆಗಳ ಡೆಡ್ಲೈನ್ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಈ ಡೆಡ್ಲೈನ್ನ ಮೀರಿದ್ರೆ ಏನಾಗುತ್ತೆ, ಇದು ಇರೋಂಥ ಪ್ರಶ್ನೆ. ಆಯ್ತಪ್ಪ, ನೀನೇನೋ ಡೆಡ್ಲೈನ್ ಕೊಟ್ಟೆ ಅಮೆರಿಕ ಅಧ್ಯಕ್ಷ, ವಿಶ್ವದ ದೊಡ್ಡಣ್ಣ ನೀನು, ದಾಳಿ ಮಾಡಿದ್ದೆ ನೀನು ಇರಾನ್ ಮೇಲೆ ಮೊದಲೇ ಬಾರಿಗೆ. ಅಂದರೆ ಇರಾನ್ ದಾಳಿ ಮಾಡಿದ್ದಲ್ಲ, ಅಮೆರಿಕನೇ ಮೊದಲು ದಾಳಿ ಮಾಡಿದ್ದು. ಹಂಗಿರುವಾಗ ದಾಳಿ ಮಾಡಿದ್ದವನು ನೀನೇ, ಡೆಡ್ಲೈನು ನೀನೇ ಕೊಡ್ತಿದ್ಯಾ, ಏನು ಮಾಡ್ತೀಯಾ? ನಾನು ಒಂದು ವೇಳೆ ಈ ಡೆಡ್ಲೈನ್ನ ಮೀರಿದ್ರೆ ಏನು ಮಾಡ್ತೀಯಾ ಅಂತ ಇರಾನ್ ಕೇಳಿದ್ರೆ ಅವ್ರು ಹೇಳ್ತಿರೋಂಥ ಉತ್ತರ ಏನು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಹಿಂದೆಂದೂ ಕಂಡು ಕೇಳರಿಯದಂಥ ದಾಳಿ ಮಾಡ್ತೀವಿ ಅಂತ. ಏನದು ಹಿಂದೆಂದೂ ಕಂಡು ಕೇಳರಿಯದಂಥ ದಾಳಿ ಅಂದರೆ, ನಾವು ಆರ್ಬಿಟ್ರೇಟ್ ಮಾಡ್ತೀವಿ ಅಂತ ಹೇಳಿದೆ. ಆರ್ಬಿಟ್ರೇಟ್ ಅಂದರೆ ವಿಶ್ವ ಭೂಪಟದಿಂದ ಇರಾನ್ ದೇಶವನ್ನು ಅಳಿಸಿ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರಾ? ಅದಂತೂ ಸದ್ಯಕ್ಕೆ ಆಗದ ಮಾತು, ಆದರೆ ಮಾಡ್ತೀವಿ ಅಂತ. ಏನು ಅಂದರೆ, ಇರಾನ್ನ ತೈಲ ಮತ್ತು LPG ಭಂಡಾರದ ಮೇಲೆ ಅಮೆರಿಕ ದಾಳಿ ನಡೆಸೋ ಸಾಧ್ಯತೆ ಇದೆ. ಇರಾನ್ನ ತೈಲ ಮತ್ತು LPG ಭಂಡಾರ ಇರೋದು ಎಲ್ಲಿ ಅಂದರೆ ಕರ್ಗ್ ದ್ವೀಪದಲ್ಲಿ. ಈ ಕರ್ಗ್ ದ್ವೀಪ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ಕರ್ಗ್ ದ್ವೀಪ ಬರುತ್ತೆ. ಇದು ಇರಾನ್ನ ಒಂದು ಗಡಿಯಿಂದ ಸಮುದ್ರದಲ್ಲಿ 15 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಕರ್ಗ್ ದ್ವೀಪ. ಈ ದ್ವೀಪ ಯಾಕೆ ಇರಾನ್ ಇಂಪಾರ್ಟೆಂಟು ಅಂದರೆ, ಇರಾನ್ನ ಏನೊಂದು ಎಕ್ಸ್ಪೋರ್ಟ್ ಆಗ್ತಾ ಇದೆ ತೈಲ, 90% ತೈಲ ಮತ್ತು LPG ಏನು ಎಕ್ಸ್ಪೋರ್ಟ್ ಆಗ್ತಿದೆ ಅದೆಲ್ಲದನ್ನು ಉತ್ಪಾದನೆಯಾಗಿ ಎಕ್ಸ್ಪೋರ್ಟ್ ಆಗೋದು ಇದೇ ಕರ್ಗ್ ದ್ವೀಪದಿಂದ. ನಾವು ಇದನ್ನ ಕೈವಶ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಬೆದರಿಕೆ ಆಗ್ತಿರೋದು. ಜೊತೆಗೆ ಇರಾನ್ ದೇಶದಲ್ಲಿ ಏನು ಅಣು ಇಂಧನ ಸ್ಥಾವರಗಳಿದ್ದಾವೆ ಅದನ್ನೆಲ್ಲ ಧ್ವಂಸ ಮಾಡ್ತೀವಿ ಅಂತಲೂ ಕೂಡ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಈಗಾಗಲೇ ದಾಳಿ ಮಾಡಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಇರಾನ್ನಲ್ಲಿರೋ ನತಾನ್ಸ್ ಒಂದು ಅಣುಸ್ಥಾವರದ ಮೇಲೆ ನೆನ್ನೆನೇ ದಾಳಿ ಮಾಡಾಗಿದೆ. ಅದಾದ ನಂತರ ಇನ್ನೂ 1-2 ಸ್ಥಾವರಗಳಿದ್ದಾವೆ. ಆ ಎಲ್ಲ ಸ್ಥಾವರಗಳ ಮೇಲೂ ನಾವು ದಾಳಿ ಮಾಡ್ತೀವಿ, ನೀವು ಅಣು ಇಂಧನ ತಯಾರಿಕೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಬೆದರಿಕೆ ಹೊರಟಿದೆ.
ಈ ಬೆದರಿಕೆ ಒಟ್ಟೋದಕ್ಕೆ ಕಾರಣ ಏನಂದ್ರೆ ಜಾಗತಿಕ ಮಟ್ಟದಲ್ಲಿ ತೈಲ ಮತ್ತೆ LPG ಬೆಲೆ ಏರಿಕೆ ಆಗಿರೋದು. ಏನು ಯುದ್ಧ ಆರಂಭಕ್ಕೂ ಮೊದಲು ಅಂದ್ರೆ ಫೆಬ್ರವರಿ 27, ಫೆಬ್ರವರಿ 25, 26 ಸಮಯದಲ್ಲಿ ಎಷ್ಟಿತ್ತು ತೈಲದ ದರ ಅಂದ್ರೆ ಒಂದು ಬ್ಯಾರಲ್ಗೆ $60 ಇತ್ತು. ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ $60 ಇತ್ತು. ಈಗ ಅದು ಏಕಾಏಕಿ $100 ದಾಟಿ ಹತ್ತತ್ರ $150 ತನಕ ಬರ್ತಾ ಇದೆ. ದಿನ ದಿನ ಏರಿಳಿತ ಆಗ್ತಾ ಇದೆ. ಆದ್ರೆ ಇರಾನ್ನ ಉದ್ದೇಶ ಏನು ಅಂದ್ರೆ ಈ ಒಂದು ಪ್ರತಿ ಬ್ಯಾರಲ್ ತೈಲದ ಬೆಲೆ $250ಗೂ ಜಾಸ್ತಿ ಆಗ್ಬೇಕು ಅಂತ. ಏನಕ್ಕೆ ಅಂದ್ರೆ ಒಂದು ವೇಳೆ $250ಗೂ ಜಾಸ್ತಿ ಆದ್ರೆ ಇಡೀ ವಿಶ್ವದ ಕುತ್ತಿಗೆ ಇಸಕ್ದಂಗೆ ಆಗುತ್ತೆ. ಅಷ್ಟೊಂದು ದುಡ್ಡನ್ನ ಕೊಟ್ಟು ತೈಲ ಖರೀದಿ ಮಾಡೋದು ಹೆಂಗೆ, ಜೊತೆಗೆ ತೈಲದ ಅಲಭ್ಯತೆ ಬೇರೆ. ಇಂಥ ಸಮಯದಲ್ಲಿ ಇಂಧನನೇ ಇಲ್ಲ ಅಂದ್ರೆ ಯಾವುದೇ ದೇಶ ನಡೆಯೋದಂಗೆ. ಇಂಥ ಒಂದು ಪರಿಸ್ಥಿತಿನ ಮಾಡಕ್ ಹೊರಟಿದ್ಯಲ್ಲ ಇರಾನ್, ಹಂಗಾಗಿ ನಾವು ಅದನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇರೋದು. ಮತ್ತೆ ಇಲ್ಲಿ ಎರಡು ರೀತಿಯಾದಂಥ ಹಾನಿ ಆಗ್ತಿರೋದು ರಾಷ್ಟ್ರಗಳಿಗೆ. ಯಾವುದು ತೈಲ ಉತ್ಪಾದಕ ರಾಷ್ಟ್ರಗಳಿದಾವಲ್ಲ, ಕುವೈತ್ ಇರ್ಬೋದು, ಕತಾರ್ ಇರ್ಬೋದು, ಅಬುದಾಬಿ ಇರ್ಬೋದು, ಮತ್ತೆ ದುಬೈ, ಇವೆಲ್ಲ ತೈಲ ಉತ್ಪಾದಕ ರಾಷ್ಟ್ರಗಳೇನಿದಾವೆ, ಒಪೆಕ್ ನೇಷನ್ಸ್ ಅಂತ ಕರಿತೀವಲ್ಲ, ಈ ರಾಷ್ಟ್ರಗಳು ಪರ್ಷಿಯನ್ ಗಲ್ಫ್ ಅಲ್ಲಿ ಬರುವಂತ ಎಲ್ಲ ರಾಷ್ಟ್ರಗಳಿಗೂ ತಮ್ಮಲ್ಲಿ ತೈಲ ಉತ್ಪಾದನೆ ಮಾಡೋದಕ್ಕೂ ಕೂಡ ಕೊರತೆ ಆಗಿದೆ. ಯಾಕೆಂದ್ರೆ ತೈಲನ ಉತ್ಪಾದನೆ ಮಾಡೋ ಸ್ಥಾವರಗಳ ಮೇಲೆ ದಾಳಿಯಾಗಿದೆ, ಸ್ವಲ್ಪ ಅಡೆತಡೆ ಆಗಿದೆ. ಸೌದಿ ಅರೇಬಿಯಾದಂತೂ ಸಾಕಷ್ಟು ಪ್ರಮಾಣದಲ್ಲಿ ಅರಾಮ್ಕೋ ತೈಲ ಉತ್ಪಾದನಾ ಘಟಕವನ್ನೇ ಧ್ವಂಸ ಮಾಡಿ ಅದನ್ನು ನಿಲ್ಲಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ತೈಲ ಉತ್ಪಾದನೆ ಕಡಿಮೆ ಆಗಿದೆ, ಮತ್ತೆ ಉತ್ಪಾದನೆ ಮಾಡಿರೋ ತೈಲನ ಕೂಡ ಅರ್ಮುಜ್ ಜಲಸಂಧಿಯಿಂದ ಸಾಗಣೆ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಆ ದೇಶದ ಮೂಲ ಆದಾಯನೇ ತೈಲ ಮತ್ತೆ LPG. ನಾವು ಪೆಟ್ರೋಲಿಯಂ ತೈಲನ ಅವ್ರು ಉತ್ಪಾದನೆ ಮಾಡ್ತಾರೆ, ಭೂಮಿಯಿಂದ ತೆಗಿತಾರೆ, ಅದನ್ನ ಮಾರ್ತಾರೆ, ಕಾಸಿಸ್ಕೊಂತಾರೆ, ಅವ್ರ ದೇಶ ನಡೆಸ್ತಾರೆ. ಅಲ್ಲಿನ ಜನರ ಮೂಲ ಆದಾಯನೇ ಅದು. ಅಂತರ್ಗೆ ಆ ಆದಾಯದ ಮೂಲನೇ ಇಲ್ದಂಗೆ ಮಾಡಾಕಿದೆ ಅದು ಇರಾನ್. ಆ ಕಾರಣದಿಂದಾಗಿ ಆ ದೇಶಗಳು ಅಮೆರಿಕಾಗೆ ಒತ್ತಡ ಇರ್ತಿದ್ದಾವೆ. ಜೊತೆಗೆ ನಾವು ಭಾರತದವರು ಮತ್ತೆ ಚೀನಾ, ನಮ್ಮಲ್ಲಿ ತೈಲ ಉತ್ಪಾದನೆ ಆಗೋದು ತುಂಬಾನೇ ಕಮ್ಮಿ. ಮ್ಯಾಕ್ಸಿಮಮ್ ಅಂದ್ರೆ 5 to 10% ತೈಲ ಉತ್ಪಾದನೆ ಆಗ್ಬೋದು, ಮತ್ತೆ LPG ಉತ್ಪಾದನೆ ಆಗ್ಬೋದು. ಅದಕ್ಕಿಂತ ಹೆಚ್ಚಿನ ತೈಲ ಮತ್ತೆ ಅನಿಲ ಉತ್ಪಾದನೆ ನಮ್ಮಲ್ಲಿ ಆಗಲ್ಲ. ನಮಗೆ 90%ಗಿಂತ ಹೆಚ್ಚಾಗಿ ನಮಗೆ ತೈಲ ಬೇಕಾಗಿರೋದು, LPG ಬೇಕಾಗಿರೋದು ಎಲ್ಲ ಈ ದೇಶಗಳಿಂದ. ಯಾವಾಗ ಈ ಚೋಕ್ ಪಾಯಿಂಟ್ನ ಅದುಮಿ ಹಿಡ್ಕೊಂಡಿದ್ದಾರೆ, ಹಂಗಾಗಿ ನಮಗೆ ತೈಲ ಸಿಗ್ತಿಲ್ಲ, LPG ಸಿಗ್ತಿಲ್ಲ. LPG ಸಿಗ್ತಿಲ್ಲ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದ್ರೆ ಹೋಟ್ಲುಗಳು ಬಂದ್ ಆಗಿದ್ದಾವೆ, ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿ 15 ದಿನ ಆದ್ರೂ ಬರ್ತಿಲ್ಲ. ಇಂಥ ಒಂದು ಸಿಚುವೇಶನ್ ಇದೆ. ಹಿಂಗಿರೋವಾಗ ಈ ಭಾರತ, ಚೀನಾದಂತ ನಮ್ಮಂತ ದೇಶಗಳು ಕೂಡ ಅಮೆರಿಕಾಗೆ ಒತ್ತಡ ಇರ್ತಿದ್ದಾವೆ, ಆದಷ್ಟು ಬೇಗ ಇದನ್ನ ಮುಗಿಸ್ರಪ್ಪ ಅಂತೇಳಿ. ಹಿಂಗೆ ಈ ಒಂದು ಕಾರಣದಿಂದಾಗಿ ಈಗ 48 ಗಂಟೆಗಳ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಒಂದು ಡೆಡ್ಲೈನ್ ನ ಅವಧಿ ಮೀರೋದ್ರ ಒಳಗಡೆನೆ ಬೇರೆ ಬೇರೆ ದೇಶಗಳನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಇರಾನ್ಗೆ ಮನವೊಲಿಸಿ ಅರ್ಮುಜ್ ಜಲಸಂಧಿಯನ್ನ ಓಪನ್ ಅಪ್ ಮಾಡಕ್ ಹೇಳಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಮನವೊಲಿಸ್ತಾ ಇದ್ದಾರೆ. ಜೊತೆಗೆ ಇರಾನ್ ಮೇಲೆ ಒಂದು ತೈಲ ದಿಗ್ಬಂಧನ ಏರಿತ್ತು ಅಮೆರಿಕ ಯಾವಾಗ ದಶಕಗಳ ಹಿಂದೆ. ಆ ದಿಗ್ಬಂಧನ ತೆರವು ಮಾಡಾಕಿದ್ದಾರೆ. ಯಾಕೆಂದ್ರೆ ಇರಾನ್ ಹತ್ರ ಒಂದು 200 ಮಿಲಿಯನ್ ತೈಲ ಬ್ಯಾರಲ್ಗಳ ಒಂದು ರಿಸರ್ವ್ ಇದೆ. ಅದನ್ನಾದ್ರೂ ಮಾರಾಟ ಮಾಡ್ಲಿ, ಅದನ್ನಾದ್ರೂ ಮಾರ್ಕೆಟಿಗೆ ಬಿಡ್ಲಿ. ಒಂದ್ಸತಿ ಅಷ್ಟೊಂದು ದೊಡ್ಡ ಮಟ್ಟದ ತೈಲ ಮಾರ್ಕೆಟಿಗೆ ಬಂದ್ಬಿಟ್ರೆ ತೈಲ ಬೆಲೆ ಆಸಾನಾಗಿ ಇಳಿದೋಗುತ್ತೆ, ಕೆಳಗಡೆ ಇಳಿದು ಬಂದ್ಬಿಡುತ್ತೆ. ಹಂಗಾಗಿ ಆದಷ್ಟು ಬೇಗ ತೈಲ ಬೆಲೆ ಇಳಿಬೇಕು ಅನ್ನೋ ಕಾರಣಕ್ಕೆ ಇರಾನ್ ಮೇಲಿರೋ ನಿರ್ಬಂಧನೂ ತೆಗೆದಾಕಿದೆ ಅಮೆರಿಕ. ಆದ್ರೂ ಕೂಡ ಇರಾನ್ ಬಗ್ತಿಲ್ಲ. ಅಮೆರಿಕ 48 ಗಂಟೆಗಳ ಒಂದು ಡೆಡ್ಲೈನ್ ಏನ್ ಕೊಟ್ಟಿದೆಯಲ್ಲ, ಆ ಡೆಡ್ಲೈನ್ ಕೊಟ್ಟಿರೋ ಟೈಮಲ್ಲೇನೆ, ಅಂದ್ರೆ ಡೆಡ್ಲೈನ್ ಕೊಡಕ್ ಮುಂಚೆನೇನೆ ಈಗಾಗಲೇ ಇರಾನ್ ನಲ್ಲಿರೋ ನತಾನ್ಸ್ ಅನ್ನೋ ಒಂದು ಅಣು ಸಂಸ್ಕರಣಾ ಘಟಕ ಏನಿದೆ ಅದನ್ನ ಧ್ವಂಸ ಮಾಡಿ ಎಚ್ಚರಿಕೆ ಕೊಟ್ಟಿದೆ. ಇದು ಜಸ್ಟ್ ಟ್ರೈಲರ್. ನೀವು ಈ 48 ಗಂಟೆಗಳ ಇದು ಏನು ಡೆಡ್ಲೈನ್ ಏನಿದೆ ಅದನ್ನೇನಾದ್ರೂ ನೀವು ಅಷ್ಟೊಳಗಡೆ ಅರ್ಮುಜ್ ಜಲಸಂಧಿಯನ್ನು ಓಪನ್ ಅಪ್ ಮಾಡಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಏಟ್ಗಳು ಕಾದಿದೆ ಅಂತ ಹೇಳ್ಬಿಟ್ಟು ಅಮೆರಿಕ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಮತ್ತೆ ಎಲ್ಲ ಬಾಗಿಲು ಬಂದಾಗಿದೆ. ಈಗ ನತಾನ್ಸ್ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು 48 ಗಂಟೆ ಡೆಡ್ಲೈನ್ ಕೊಟ್ಟಿದ್ರು ಕೂಡ ಇರಾನ್ ಏನ್ ಹೇಳಿದೆ ಗೊತ್ತಾ, ನೀವು ನಮ್ಮ ಮೇಲೆ, ನಮ್ಮ ಅಣುಸ್ಥಾವರದ ಮೇಲೆ ದಾಳಿ ಮಾಡ್ತೀರಾ, ನೀವು ನಮ್ಮ ತೈಲ ಮತ್ತೆ LPG ಉತ್ಪಾದನೆ ಮೇಲೆ ದಾಳಿ ಮಾಡ್ತೀರಾ, ಮಾಡಿ, ನಾವು ಸುಮ್ಮನಿರಲ್ಲ, ನಾವು ಕೊಲ್ಲಿ ದೇಶಗಳಲ್ಲಿರೋಂಥ ತೈಲ ಮತ್ತೆ LPG ಉತ್ಪಾದನಾ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ. ಅಷ್ಟೇ ಅಲ್ಲ, ಏನೊಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಮರುಭೂಮಿನಲ್ಲಿ ನೀರು ಸಿಗಲ್ಲ, ನೆಲ ಅಗದ್ರೆ ಸಿಗೋದು ತೈಲ. ಅವ್ರಿಗೆ ನೀರು ಬೇಕಾಗಿರೋದಲ್ಲಿಂದ ಸಮುದ್ರದ ಉಪ್ಪು ನೀರನ್ನ ಡಿಸ್ಯಾಲಿನೇಷನ್ ಅಂದ್ರೆ ಜಲ ಸಂಸ್ಕರಣೆ ಮಾಡಿ ಅದನ್ನ ಕುಡಿಯೋಕೆ ಯೋಗ್ಯವಾದ ನೀರನ್ನಾಗಿ ಪರಿವರ್ತಿಸ್ಕೊಂಡು ಕುಡಿತಿದ್ದಾರೆ. ಆ ಘಟಕಗಳನ್ನು ಉಡಿಸ್ ಮಾಡಾಕ್ತಿವಿ. ಅಷ್ಟೇ ಅಲ್ಲ, ಮೂರನೇದು ಅತಿ ಮುಖ್ಯವಾದ್ದೇನೆಂದ್ರೆ, ಏನೊಂದು ಈ ಕೊಲ್ಲಿ ರಾಷ್ಟ್ರಗಳಿದಾವೆ ಅವು ಒಂದು ವೇಳೆ ತಮ್ಮಲ್ಲಿರೋ ಇಂಧನ ಖಾಲಿ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಡೆಗೆ ವಾಲಿದಾವೆ.
ಡಾಟಾ ಸೆಂಟರ್ಗಳನ್ನ ಮಾಡ್ಕೊಂತಿದ್ದಾವೆ. ನೀವೇನಾದರೂ ನಮ್ಮ ಮೇಲೆ ಮತ್ತೆ ದಾಳಿ ಮಾಡಿದ್ರೆ 48 ಗಂಟೆಗಳ ಡೆಡ್ಲೈನ್ ಬಳಿಕ ನಾವು ಸುಮ್ಮನಿರಲ್ಲ. ನಾವು ಕೂಡ ಈ ಒಂದು ಡಾಟಾ ಸೆಂಟರ್ಗಳೇನಿದ್ದಾವೆ ಅದ್ರ ಮೇಲೆ ದಾಳಿ ಮಾಡ್ತೀವಿ. ನೇರವಾಗಿ ಡಾಟಾ ಸೆಂಟರ್ ಮೇಲೆ ದಾಳಿ ಮಾಡೋ ಅಗತ್ಯನೂ ಇಲ್ಲ. ಡಾಟಾ ಸೆಂಟರ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋ ಅಂತ ಕೇಂದ್ರದ ಮೇಲೆ ದಾಳಿ ಮಾಡಿದ್ರು ಆಯಿತು. ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ 3ರಿಂದ 4 ಗಂಟೆ ಒಳಗಡೆ ಆ ಡಾಟಾ ಸೆಂಟರ್ಗಳಲ್ಲಿರೋಂಥ ದೊಡ್ಡ ದೊಡ್ಡ ಸರ್ವರ್ಗಳು ಅವು ಕ್ರ್ಯಾಶ್ ಆಗಿ ಹೋಗ್ತವೆ. ಯಾಕೆಂದರೆ ಅವಕ್ಕೆ ಅಷ್ಟು AC ಬೇಕು. ಇಂಥ ಒಂದು ಬೆದರಿಕೆಯನ್ನು ಇರಾನ್ ಒಡ್ಡಿದೆ. ಒಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಎಲ್ಲ ಬಾಗಿಲು ಬಂದಾಗಿದೆ. ಇರಾನ್ಗೆ ಅಮೆರಿಕ ನೇರ ಧಮಕಿ ಹಾಕಿದೆ. ಅಮೆರಿಕಾಗೆ ಇರಾನ್ ಕೂಡ ನೇರ ಧಮಕಿ ಹಾಕಿದೆ. ಇದು ಎಲ್ಲಿಗೆ ತಗೊಂಡೋಗುತ್ತೆ? ಇದು ಈಗಿರುವಂಥ ಸವಾಲು. ಏನು ಅಣುವಿಕಿರಣ ಭೀತಿ ಕಾಡ್ತಾ ಇರೋದು ಅಂದರೆ, ಇರಾನ್ ದೇಶದ ಅಣು ಸ್ಥಾವರ ಮತ್ತು ಅಣು ಸಂಸ್ಕರಣಾ ಘಟಕಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಬರೀ ಈ ವರ್ಷ ಈಗ ನಡೀತಿರೋ ಯುದ್ಧ ಮಾತ್ರ ಅಲ್ಲ, ಕಳೆದ ವರ್ಷ ಕೂಡ ಟಾರ್ಗೆಟ್ ಮಾಡಿತ್ತು. ಈ ಟಾರ್ಗೆಟ್ಗಳಿಂದ ಆಗ್ತಿರೋ ಅನಾಹುತಗಳು ಒಂದೆರಡಲ್ಲ. ಏನಂದರೆ ಇರಾನ್ನ 6 ಅಣು ಸ್ಥಾವರಗಳೇನಿದ್ದಾವೆ ಅದರಲ್ಲಿ ಈಗ ಕೆಲಸ ಮಾಡ್ತಿರೋದು ಎರಡರಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಮಾಡೋಕ್ಕಾಗ್ತಾ ಇದೆ. ಏನಕ್ಕೆ ಅಂದರೆ ನತಾನ್ಸಲ್ಲಿ ಯುರೇನಿಯಂ ಸಂಸ್ಕರಣಾ ಘಟಕ ಇದೆಯಲ್ಲ, ಅದರಲ್ಲಿ ಮೊನ್ನೆ ಮಾಡಿದ ದಾಳಿಯಿಂದ ಭಾರಿ ಪ್ರಮಾಣದ ಹಾನಿ ಸಂಭವಿಸಿದೆ. ಆ ಘಟಕ ಕಾರ್ಯನಿರ್ವಹಣೆ ಸ್ಥಗಿತ ಆಗಿದೆ. ನೀವು ಇಂದು ಮ್ಯಾಪಲ್ಲೂ ಕೂಡ ನೋಡ್ಬೋದು ನತಾನ್ಸ್ ಘಟಕ ಯಾವ ರೀತಿ ಇದೆ, ಈ ಘಟಕ ಮೇಲೆ ಯಾವ ರೀತಿ ದಾಳಿ ಆಯಿತು ಅನ್ನೋದರ AI ಚಿತ್ರಣ ಇದು. ನಂತರ ಫಾರ್ಡೋ ಅಂತ ಹೇಳ್ಬಿಟ್ಟು ಒಂದು ಅಣು ಸಂಸ್ಕರಣಾ ಘಟಕ ಇತ್ತು. ಅದು 2025ರಲ್ಲಿ ಹಾನಿಗೆ ಒಳಗಾಗಿತ್ತು. ಏನಕ್ಕೆ ಅಂದರೆ 2025ರಲ್ಲಿ ಅಮೆರಿಕ ಮಿಡ್ ನೈಟ್ ಹ್ಯಾಮರ್ ಅಂತ ಒಂದು ಆಪರೇಷನ್ ಮಾಡಿತ್ತು. ಈ ಮಿಡ್ ನೈಟ್ ಹ್ಯಾಮರ್ ಆಪರೇಷನ್ನಲ್ಲಿ ಅಮೆರಿಕದ B2 ಬಾಂಬರ್ಗಳೇನಿದ್ವು ಅವು ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಪ್ರಯೋಗ ಮಾಡಿದ್ವು. ಈ ಬಾಂಬ್ಗಳು ನೆಲಕ್ಕೆ ಬಿದ್ದ ಕೂಡಲೇ ಸುಮಾರು 100ರಿಂದ 200 ಅಡಿ ಆಳಕ್ಕೆ ಕೊರೆದು ಒಳಗಡೆ ಬ್ಲಾಸ್ಟ್ ಆಗ್ತಿದ್ವು. ಆ ಮೂಲಕ ಏನೊಂದು ಭೂಮಿಯ ಆಳದಲ್ಲಿ ಭೂಗತವಾಗಿದ್ದಂಥ ಏನೊಂದು ಈ ಘಟಕಗಳಿತ್ತು ಅವು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ವು. ಜೊತೆಗೆ ಒಂದು ಬಶರ್ ಅಣು ವಿದ್ಯುತ್ ಸ್ಥಾವರ ಏನಿದೆ ಅದರ ಕಾರ್ಯನಿರ್ವಹಣೆ ಕೂಡ ಸ್ಥಗಿತ ಆಗಿದೆ. ಆದರೆ ಅಣು ರಿಯಾಕ್ಟರ್ ಬಳಿನೇ ಒಂದು ಕ್ಷಿಪಣಿ ದಾಳಿನೂ ಆಗಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಅಂದರೆ ಇದ್ರ ಕಾರ್ಯನಿರ್ವಹಣೆ ಅಲ್ಪ ಮಟ್ಟಿಗೆ ಸ್ಥಗಿತ ಆಗಿತ್ತು, ಮತ್ತೆ ಶುರುವಾಗಿದೆ ಅನ್ನೋ ಮಾಹಿತಿನೂ ಇದೆ. ಜೊತೆಗೆ ಇದು ರಿಯಾಕ್ಟರ್ ಬಳಿನೇ ಒಂದು ಕ್ಷಿಪಣಿ ದಾಳಿನೂ ಆಗಿರೋದ್ರಿಂದಾಗಿ ಈ ಒಂದು ಸ್ಥಾವರ ಏನಿದೆ ಅದು ಆನ್ ಅಂಡ್ ಆಫ್ ಆಗ್ತಾ ಇದೆ. ಹಂಗಾಗಿ ಈ ಒಂದು ಸ್ಥಾವರದಿಂದ 100% ಔಟ್ಪುಟ್ನ ಅವ್ರು ತಗೊಳಕ್ಕಾಗ್ತಿಲ್ಲ. ಅಂದರೆ 2ನೇ ಘಟಕ ಕೂಡ ಡ್ಯಾಮೇಜ್ ಅಂತ ಆಯಿತು. ಇನ್ನು 3ನೇದು ಇಸ್ಫಹಾನ್ ಅಣು ಸಂಶೋಧನಾ ಘಟಕ. ಇದರ ಒಂದು 18 ಮಹಡಿಗಳ ದೊಡ್ಡ ಕಟ್ಟಡ. ಇದನ್ನ ಕೂಡ 2025 ಅಂದರೆ ಕಳೆದ ವರ್ಷ ಇದನ್ನು ಧ್ವಂಸ ಮಾಡಲಾಗಿತ್ತು. ಇಲ್ಲಿ ಅಣು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಕುರಿತಾದ ಸಂಶೋಧನೆಗಳು ನಡೀತಿದ್ವು. ಏನೊಂದು ಪರಮಾಣು ಸಂಸ್ಕರಣೆ ನಡೆಯುವಂಥ ಕೆಲಸ ನಡೀತಿತ್ತು. ಇದನ್ನ ಕೂಡ ಧ್ವಂಸ ಮಾಡಲಾಗಿದೆ. ಇನ್ನು 4ನೇದು ಅರಾಕ್ ರಿಯಾಕ್ಟರ್. ಇಲ್ಲಿ ಘನ ಜಲ ಸಂಶೋಧನೆ ಅಂದರೆ ಭಾರಿ ಪ್ರಮಾಣದ ಜಲ ಸಂಶೋಧನಾ ಘಟಕ ಅಂತ ಕರೀತಾರೆ, ಹೆವಿ ವಾಟರ್ ಇಂಡಸ್ಟ್ರಿ ಅಂತ. ಈ ಒಂದು ಘಟಕಕ್ಕೆ 2025ರಲ್ಲಿ ಕಳೆದ ವರ್ಷ ಹಾನಿಯಾಗಿತ್ತು. ಇದು ಕೂಡ ಅಣು ವಿದ್ಯುತ್ ತಯಾರು ಮಾಡೋದಕ್ಕೆ ಬೇಕಾದಂತಹ ಕಾಂಪೊನೆಂಟ್ಸ್ಗಳ ಕುರಿತಾಗಿ ಅಧ್ಯಯನ ಮಾಡ್ತಿದ್ದಂಥ ಘಟಕ. ಇದನ್ನ ಕೂಡ ನಾಶ ಮಾಡಲಾಗಿತ್ತು. ಇನ್ನು ತೆಹರಾನ್ನಲ್ಲಿ ಒಂದು ಅಣು ರಿಯಾಕ್ಟರ್ ಈಗ ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇ ಹೇಳಿದ್ದು ನತಾನ್ಸ್ ಆದರೆ ಇದು ತೆಹರಾನ್ನಲ್ಲಿರುವಂಥ ಒಂದು ಘಟಕ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಜೊತೆಗೆ ಏನೊಂದು ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿ ಇದೆಯಲ್ಲ ಅದರ ಕಣ್ಗಾವಲಿನಲ್ಲಿ ನಡೀತಾ ಇದೆ. ಏನಕ್ಕೆ ಅಂದರೆ ಒಂದು ವೇಳೆ ಏನಾದರೂ ಅಣು ವಿಕಿರಣ ಸೋರಿಕೆ ಕಂಡು ಬಂದರೆ ಈ ಏಜೆನ್ಸಿ ಅದನ್ನ ಕಂಡುಹಿಡಿಯುತ್ತೆ. ಇದು ಒಂದು ಇಂಟರ್ನ್ಯಾಷನಲ್ ವಾಚ್ ಡಾಗ್. ಈ ಒಂದು ಏಜೆನ್ಸಿ ಕಂಡುಹಿಡಿಯುವಂಥ ಕೆಲಸ ಮಾಡುತ್ತೆ. ಅದರ ಒಂದು ಸಾರಥ್ಯದಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಅಷ್ಟಾದರೂ ಕೂಡ ಈಗೆಲ್ಲ ದಾಳಿಗಳು ನಡೆದಿದ್ದಾವೆ, ಮತ್ತು ನಿನ್ನೆ ಕೂಡ ನತಾನ್ಸ್ ಮೇಲೆ ದಾಳಿ ನಡೀತು. ಇವನ್ನೆಲ್ಲ ನೋಡ್ತಾ ಇದ್ರೆ ಅಣು ಸ್ಥಾವರಗಳು ಮತ್ತು ಅಣು ಘಟಕಗಳ ಮೇಲೆ ಒಂದು ರೀತಿಯಾದಂಥ ವಿಕಿರಣ ಸೋರಿಕೆ ಭೀತಿ ಇದ್ದೇ ಇದೆ. ಆ ಸುತ್ತಮುತ್ತ ವಾಸಿಸುವ ಜನಕ್ಕೆ ವಿಕಿರಣದಿಂದ ಎಫೆಕ್ಟ್ ಆಗೋಂಥ ಭೀತಿ ಇದೆ. ಜೊತೆಗೆ ನತಾನ್ ಘಟಕ ಏನಿದೆ ಇದ್ರ ಮೇಲೆ ದಾಳಿಯಾದ ನಂತರ ಇರಾನ್ ಏನು ಮಾಡ್ತು ಅಂದರೆ, ಇರಾನ್ ಕೂಡ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಇರಾನ್ ಇಸ್ರೇಲ್ನಲ್ಲಿರುವಂಥ ಘಟಕಗಳ ಮೇಲೆ ದಾಳಿ ಶುರುವಾಯಿತು. ನೀವು ನಮ್ಮ ಅಣು ಸ್ಥಾವರಗಳ ಮೇಲೆ ದಾಳಿ ನಡೆಸಿದ್ದೀರಾ, ಹಂಗಂತೇಳ್ಬಿಟ್ಟು ನಾವು ಸುಮ್ಮನಿರಲ್ಲ, ನಾವು ನಿಮ್ಮ ಸ್ಥಾವರಗಳ ಮೇಲೆ ದಾಳಿ ನಡೆಸ್ತೀವಿ ಅಂತ. ಎಲ್ಲಿ ಅಂದರೆ ಇಸ್ರೇಲ್ ದೇಶದ ಡಿಮೋನಾ ಅಂತಿದೆ. ಡಿಮೋನಾ ಬಳಿ ಒಂದು ಅಣು ವಿದ್ಯುತ್ ಘಟಕದ ಬಳಿ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಆದರೆ ಡಿಮೋನಾ ಅಣು ವಿದ್ಯುತ್ ಘಟಕಕ್ಕೆ ಏನೂ ಆಗಿಲ್ಲ. ಆದರೆ ಈ ಕ್ಷಿಪಣಿ ದಾಳಿ ನಡೀತಲ್ಲ ಅಲ್ಲಿ ಒಂದು ಲಿಟಲ್ ಇಂಡಿಯಾ ಅಂತ ಇದೆ. ಏನದು ಲಿಟಲ್ ಇಂಡಿಯಾ ಅಂದರೆ 1950-60ರ ದಶಕದಲ್ಲಿ ಯಾವಾಗ ಇಸ್ರೇಲ್ ದೇಶ ಸ್ಥಾಪನೆ ಆಯಿತೋ ಆವಾಗ ಶತಮಾನಗಳ ಹಿಂದೆ ಮೂಲ ಇಸ್ರೇಲ್ ದೇಶದಿಂದ ಯಾರ್ಯಾರು ವಿಶ್ವಾದ್ಯಂತ ಚದುರಿ ಹೋಗಿದ್ರಲ್ಲ ಯಹೂದಿಗಳು, ಅವರು ಭಾರತಕ್ಕೂ ಬಂದಿದ್ರು. ಭಾರತದಲ್ಲಿ ಅವರು ಕೇರಳದಲ್ಲಿದ್ದರು,
ಮಹಾರಾಷ್ಟ್ರದಲ್ಲಿದ್ದರು, ಕೆಲವೊಂದಷ್ಟು ಜನ ಇನ್ನೂ ಒಳಭಾಗಕ್ಕೆ ಹೋಗಿದ್ರು, ಮಿಜೋರಾಂವರೆಗೂ ಆಡ್ಕೊಂಡಿದ್ರು ಯಹೂದಿಗಳು. ಯಾವಾಗ ಅವ್ರದ್ದೇ ಅಂತ ಪ್ರತ್ಯೇಕ ಇಸ್ರೇಲ್ ದೇಶ ಆಯಿತು 2ನೇ ಮಹಾಯುದ್ಧದ ನಂತರ, ಆಗ ನಮ್ಮ ದೇಶ ಯಹೂದಿಗಳ ದೇಶ ಅಸ್ತಿತ್ವಕ್ಕೆ ಬಂದಿದೆ, ನಾವೆಲ್ಲ ನಮ್ಮ ದೇಶಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಶತಶತಮಾನಗಳ ಬಳಿಕ ಅವರೆಲ್ಲ ತಮ್ಮ ದೇಶಕ್ಕೆ ಹೋದ್ರು. ಅಂದರೆ ಶತಶತಮಾನಗಳವರೆಗೂ ಭಾರತದಲ್ಲೇ ಇದ್ರಲ್ಲ, ಅವರು ಭಾರತ ಸಂಸ್ಕೃತಿ ಕಲ್ತಿದ್ದಾರೆ. ಅವ್ರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಬಾಲಿವುಡ್ ಅಂದರೆ ಭಾರಿ ಅಚ್ಚುಮೆಚ್ಚು, ಅವ್ರಿಗೆ ಮಲಯಾಳಂ ಬರುತ್ತೆ, ಅವ್ರಿಗೆ ಮರಾಠಿ ಬರುತ್ತೆ, ಜೊತೆಗೆ ಅಲ್ಲಿ ಭಾರತೀಯ ಸಂಸ್ಕೃತಿ ಕಾಣ್ಬೋದು, ಭಾರತೀಯ ವೇಷಭೂಷಣಗಳನ್ನ ಕಾಣ್ಬೋದು. ನಮ್ಮ ಗುಲಾಬ್ ಜಾಮೂನು, ಸೋನ್ ಪಾಪಡಿ ಎಲ್ಲ ಸಿಗುತ್ತೆ, ಚಾಟ್ಸ್ ಸಿಗುತ್ತೆ ಅಲ್ಲಿ. ಆ ಡಿಮೋನಾ ಅನ್ನೋ ಬಳಿ ಇದೆಯಲ್ಲ, ಈ ಒಂದು ಲಿಟ್ಲ್ ಇಂಡಿಯಾ, ಆ ಲಿಟ್ಲ್ ಇಂಡಿಯಾ ಮೇಲೆ ದಾಳಿಯಾಗಿದೆ. 33 ಜನ ಭಾರತೀಯ ಮೂಲದ ಯಹೂದಿಗಳು ಗಾಯಗೊಂಡಿದ್ದಾರೆ. ಅದರಲ್ಲಿ 10 ವರ್ಷದೊಬ್ಬ ಹುಡುಗ ಇದ್ದಾನೆ, ಜೊತೆಗೆ 40 ವರ್ಷದೊಬ್ಬರು ಮಹಿಳೆ ಇದ್ದಾರೆ, ಅವರೆಲ್ಲರೂ ಗಾಯಗೊಂಡಿದ್ದಾರೆ ಈ ಲಿಟ್ಲ್ ಇಂಡಿಯಾ ಬಳಿ, ಡಿಮೋನಾ ಬಳಿ ನಡೆದಂಥ ಈ ಇರಾನ್ನ ದಾಳಿಯಿಂದ. ಇದು ಒಂದಾದರೆ, ಈ ಡಿಮೋನಾ ಅನುಸಾರ ಹತ್ರ ಇರುವಂಥ ಅರಾದ್ ಪಟ್ಟಣದ ಬಳಿ ಅಂತೂ 100 ಮಂದಿ ಗಾಯ ಆಗಿದೆ ಅನ್ನೋ ಮಾಹಿತಿ ಇದೆ. ಅರಾದ್ ಪಟ್ಟಣ ಕೂಡ ಲಿಟ್ಲ್ ಇಂಡಿಯಾ ಸಮೀಪದಲ್ಲೇ ಬರುತ್ತೆ. ಅರಾದ್ ಮತ್ತು ಡಿಮೋನಾ ಮಧ್ಯದಲ್ಲಿರುವಂಥ ಈ ಲಿಟ್ಲ್ ಇಂಡಿಯಾ ಏನಿದೆ, ಅದರಲ್ಲಿ 7,500 ಜನ ಇದ್ದಾರೆ, ಅದರಲ್ಲಿ 33 ಜನ ಗಾಯಗೊಂಡಿರೋದು. ಇನ್ನು ಮಿಕ್ಕವರು ಬೇರೆ ಬೇರೆ ಪಟ್ಟಣಗಳ ಜನತೆ ಗಾಯಗೊಂಡಿದ್ದಾರೆ. ಮತ್ತು ಇಸ್ರೇಲಿಂದ ಈಗ ಆಯ್ತಪ್ಪ, ನೀವೇನೋ ನಮ್ಮ ಮೇಲೆ ದಾಳಿ ಮಾಡಿಬಿಟ್ರಿ, ನಮ್ಮ ಅಣುಸ್ಥಾವರದ ಮೇಲೆ ದಾಳಿ ಮಾಡೋ ಅಷ್ಟು ನೀವು ಧೈರ್ಯ ತೋರಿಸಿದ್ರಿ, ನಾವು ಸುಮ್ಮನಿರಲ್ಲ, ನಾವು ಕೂಡ ನಿಮ್ಮ ಮೇಲೆ ಪ್ರತಿ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ನ ಅಣುಸ್ಥಾವರಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಹಿಂಗಿರುವಾಗ ಏನು ಮಾಡಬೇಕು ಅಂತಾರಾಷ್ಟ್ರೀಯ ಸಮುದಾಯ? ಇದು ಈಗಿರೋಂಥ ಪ್ರಮುಖವಾದ ಪ್ರಶ್ನೆ. 2 ದೇಶಗಳು ಯುದ್ಧ ಮಾಡ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯಗಳು, ಕಣ್ಗಾವಲು ಏಜೆನ್ಸಿಗಳು ಏನು ಮಾಡಬೇಕು? ವಿಶ್ವಸಂಸ್ಥೆ ಏನು ಮಾಡಬೇಕು? ಅದರಲ್ಲೂ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ಇದೆಯಲ್ಲ, ಅದರ ಪ್ರಮುಖ ಕೆಲಸ ಏನಂದರೆ, ನೀವು ಪರಮಾಣುವನ್ನು ಬಳಸ್ಕೊಂಡು ಇಂಧನ ತಯಾರು ಮಾಡಿ, ಅದು ನಾಗರಿಕ ಕಲ್ಯಾಣದ ಉದ್ದೇಶಕ್ಕೆ. ಆದರೆ ಈ ಥರ ಯುದ್ಧ ಅಥವಾ ನೈಸರ್ಗಿಕ ಅನಾಹುತ ಆ ಥರ ಆದಂಥ ಸಂದರ್ಭದಲ್ಲಿ ಪರಮಾಣು ಸೋರಿಕೆ ಆದರೆ, ವಿಕಿರಣ ಸೋರಿಕೆ ಆದರೆ ಏನು ಮಾಡಬೇಕು? ಈ ಹಿಂದೆ ಜಪಾನ್ನಲ್ಲಿ ಒಂದು ಭೂಕಂಪ ಆಯಿತು, ಸುನಾಮಿ ಆಯಿತು. ಆ ಸಂದರ್ಭದಲ್ಲಿ ಫುಕುಶಿಮಾ ಅಂತ ಹೇಳ್ಬಿಟ್ಟು ಸಮುದ್ರ ತೀರದಲ್ಲೇ ಇದ್ದಂಥ ಅಣು ವಿದ್ಯುತ್ ತಯಾರಿಕಾ ಸ್ಥಾವರಕ್ಕೆ ಭಾರಿ ಪ್ರಮಾಣದ ಹಾನಿ ಆಯಿತು. ಆವಾಗ ಅಣು ವಿಕಿರಣ ಬರೀ ಗಾಳಿಗೆ ಮಾತ್ರ ಅಲ್ಲ, ಸಮುದ್ರದ ನೀರಿಗೂ ಸೇರಿ ಹೋಗುವಂಥ ಆತಂಕ ಎದುರಾಗಿತ್ತು. ಈ ಸಂದರ್ಭದಲ್ಲೂ ಕೂಡ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ಆ ಒಂದು ವಿಕಿರಣ ಭೀತಿಯನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಇಂಥ ಒಂದು ಏಜೆನ್ಸಿಗಳು ಕಣ್ಗಾವಲು ಹಾಕ್ಕಂತಾನೆ ಇರ್ತವೆ. ಅದರಲ್ಲೂ ಭಾರತ ಯಾವಾಗ ಪಾಕಿಸ್ತಾನದ ಕಿರಾಣ ಹಿಲ್ಸ್ ಮೇಲೆ ದಾಳಿ ನಡೆಸಿದಾಗ, ಯಾವಾಗ ಭಾರತದ ಬ್ರಹ್ಮೋಸ್ ಮಿಸೈಲ್ ಏನಿದೆ ಅದು ಪಾಕಿಸ್ತಾನದ ಬೇರೆ ಬೇರೆ ಒಂದು ಏರ್ ಸ್ಟ್ರಿಪ್ಗಳ ಮೇಲೆ ದಾಳಿ ನಡೆಸ್ತಾ ಇತ್ತು, ಏನು ಆಪರೇಷನ್ ಸಿಂಧೂರ್ ಟೈಮಲ್ಲಿ, ಆವಾಗ ಕಿರಾಣ ಹಿಲ್ಸ್ ಮೇಲೂ ಕೂಡ ಒಂದು ಕ್ಷಿಪಣಿ ಬಿದ್ದಿದೆ ಅನ್ನೋ ಮಾಹಿತಿ ಕೇಳಿಬಂದ ತಕ್ಷಣ ಇದೇ ಒಂದು ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ಅಲ್ಲೇನಾದರೂ ಅಣು ಬಾಂಬ್ಗಳ ಒಂದು ಸಂಗ್ರಹ ಇದೆ ಅಂತ ಹೇಳಲಾಗ್ತಾ ಇದೆ ಆ ಪ್ರದೇಶದಲ್ಲಿ, ಒಂದು ವೇಳೆ ಅಲ್ಲೇನಾದರೂ ಅಣು ವಿಕಿರಣ ಸೋರಿಕೆ ಆಯಿತಾ ಅದನ್ನು ಪತ್ತೆ ಮಾಡೋಂಥ ಕೆಲಸ ಮಾಡ್ತಿತ್ತು. ಇಂಥ ಒಂದು ವಾಚ್ ಡಾಗ್ ಏನಿದೆ ಅದು ಈ ಥರ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಣುಶಕ್ತಿಯನ್ನು ಬಳಸೋ ದೇಶದ ಮೇಲೆ ಅತಿಯಾಗಿ ಕಣ್ಣಿಟ್ಟಿರುತ್ತೆ. ಇದೇ ಕೆಲಸವನ್ನು ಉಕ್ರೇನ್ ದೇಶದಲ್ಲೂ ಕೂಡ ಈ ಒಂದು ಏಜೆನ್ಸಿ ಮಾಡಿತ್ತು, ಅದು ನೆನಪಿರ್ಬೋದು. ಈ ರೀತಿಯಾದಂತಹ ಒಂದು ಎಲ್ಲ ಕ್ರಮಗಳನ್ನು ಕೈಗೊಂಡರೂ ಕೂಡ ಒಂದು ವೇಳೆ ಏನಾದರೂ ವಿಕಿರಣ ವ್ಯಾಪಿಸಿದ್ರೆ, ವಿಕಿರಣ ಹರಡಕ್ಕೆ ಶುರು ಮಾಡಿದ್ರೆ, ಬರೀ ಅದು ಗಾಳಿಯಲ್ಲಿ ಮಾತ್ರ ಹರಡಲ್ಲ, ಭೂಮಿ ಕೂಡ ವಿಕಿರಣಯುಕ್ತವಾಗುತ್ತೆ, ನೀರು ವಿಕಿರಣಯುಕ್ತ ಆಗುತ್ತೆ. ಆ ನೀರಲ್ಲಿ ಬೆಳೆಯುವಂಥ ಆಹಾರ ಪದಾರ್ಥಗಳಿರ್ಬೋದು, ಆ ನೀರನ್ನು ಸೇವನೆ ಮಾಡೋಂತಹ ಪಶು ಪಕ್ಷಿಗಳಿರ್ಬೋದು, ಜಲಚರಗಳಿರ್ಬೋದು, ಎಲ್ಲದಕ್ಕೂ ಕೂಡ ಹಾನಿಯಾಗುತ್ತೆ. ಮತ್ತು ಇಡೀ ಮನುಕುಲಕ್ಕೆ ಅದು ಮಾರಣಾಂತಕವಾಗಿ ಪರಿಣಮಿಸುತ್ತೆ. ಯಾಕಂದರೆ ಒಂದು ಬಾರಿ ಆ ರೀತಿಯಾದಂಥ ವಿಕಿರಣ ಮಾನವನ ದೇಹ ಸೇರಿದ್ರೆ ಅದು ಮನುಷ್ಯನ DNA ಒಂದು ರೀತಿ ವಿರೂಪಗೊಳಿಸುತ್ತೆ. ಆ ನಂತರ ಅವರ ಎಲ್ಲ ಸಂತತಿಗಳು ಕೂಡ, ಮತ್ತು ಆ ಮನುಷ್ಯ ಇರೋವರೆಗೂ ಕೂಡ, ಅವನ ಜೀವಿತಾವಧಿಯವರೆಗೂ ಕೂಡ ಹಲವು ರೀತಿಯ ಅಂಗವೈಕಲ್ಯಕ್ಕೆ ತುತ್ತಾಗಬೇಕಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ಅಣು ವಿಕಿರಣ ಹರಡಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧಗಳ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗುತ್ತೆ. ಆದರೆ ದುರಾದೃಷ್ಟ ನೋಡಿ, ಎಲ್ಲ ತಿಳಿದಿರೋಂಥ ಇಸ್ರೇಲ್ ದೇಶನೇ, ಎಲ್ಲ ತಿಳಿದಿರೋಂಥ ಇರಾನ್ ದೇಶನೇ ದಾಳಿ ಪ್ರತಿ ದಾಳಿಗಳನ್ನ ನಡೆಸ್ತಾ ಇದ್ದಾವೆ. ಅದು ಕೂಡ ಎಲ್ಲಿ ಅಣು ವಿಕಿರಣ ಹರಡೋ ಸಾಧ್ಯತೆ ಇರುತ್ತೋ ಅಂಥ ಜಾಗದಲ್ಲೇ ದಾಳಿ ನಡೀತಾ ಇದೆ. ಈ ದಾಳಿ ಮುಂದಿನ ದಿನಗಳಲ್ಲಿ ಏನೆಲ್ಲ ತಗೊಂಬರುತ್ತೆ ಅನ್ನೋದೇ ಈಗಿರುವಂಥ ಸದ್ಯವಾದ ಅತ್ಯಂತ ದೊಡ್ಡ ಪ್ರಶ್ನೆ ವೀಕ್ಷಕರೇ. ಒಂದು ಎಂಡ್ ಪೀಸ್ ಬೇಕಲ್ಲ, ಒಂದೇನಾದರೂ ಒಂದು ತಮಾಷೆಯಾಗಿರೋ ಸುದ್ದಿನೂ ನಿಮ್ಗೆ ಹೇಳ್ಬೇಕಲ್ಲ. ಯಾಕಂದರೆ ಬರೀ ವಾರು, ಯುದ್ಧ, ಬಾಂಬು, ಮಳೆ, ಅಣು ವಿಕಿರಣ ಆ ಥರದ್ದೇ ಸೀರಿಯಸ್ ಸಬ್ಜೆಕ್ಟ್ ಹೇಳಿದ್ರಾಗಲ್ವಲ್ಲ. ಇದೊಂದು ಪಾಕಿಸ್ತಾನದೊಂದು ತಮಾಷೆ ಸ್ಟೋರಿ ಇದೆ. ಏನಂದರೆ ಇವರು ಕೂಡ ಹಾಕಿರೋದು, ಅವರು ತುಂಬ ಸೀರಿಯಸ್ ಆಗಿ ಹಾಕಿದ್ದಾರೆ ಬೆದರಿಕೆ. ಏನು ಬೆದರಿಕೆ ಹಾಕಿರೋದು ಅಂದರೆ, ಇರಾನ್ ಮತ್ತು ಏನು ಉಕ್ರೇನ್ ಯುದ್ಧ ನಡೀತಾ ಇದೆಯಲ್ಲ,
ಅದ್ರ ಮಧ್ಯದಲ್ಲಿ ಪಾಕಿಸ್ತಾನ ಒಂದು ಖ್ಯಾತೆ ತೆಗೆದಿದೆ. ಏನು ಖ್ಯಾತೆ ಅಂದರೆ, ಒಂದು ವೇಳೆ ಏನಾದರೂ ಅಮೇರಿಕ ನಮ್ಮ ಅಣುಬಾಂಬನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಯಾಕೆ ಅಮೇರಿಕ ಇವ್ರದ್ದು ಅಣುಬಾಂಬ್ ಟಾರ್ಗೆಟ್ ಮಾಡುತ್ತೆ? ಇವ್ರಿಗಿರೋ ಆತಂಕ ಏನಂದರೆ, ಇರಾನ್ನಲ್ಲೂ ಇರೋದು ಇಸ್ಲಾಮಿಕ್ ಆಡಳಿತ, ನಮ್ಮಲ್ಲೇನೋ ಪ್ರಜಾಪ್ರಭುತ್ವವಾದಿ ಸರ್ಕಾರ ಇದ್ದರೂ ಕೂಡ ನಾವು ಟೆರರಿಸ್ಟ್ಗಳು ಹೇಳ್ದಂಗೆ ಕೇಳೋದು. ಒಂದು ವೇಳೆ ಇರಾನ್ ಥರ ನಮ್ಮೇಲೂ ಟಾರ್ಗೆಟ್ ಮಾಡಿಬಿಟ್ರೆ, ಆ ಭಯ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಆ ಭಯ ಬರೀ ಪಾಕಿಸ್ತಾನಕ್ಕೆ ಕಾಡ್ತಿರೋದಷ್ಟೇ ಅಲ್ಲ, ಆ ಭಯನ ಭಾರತಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೂ ಪ್ರಯತ್ನ ಪಡ್ತಾ ಇದೆ. ಏನಂದರೆ, ಒಂದು ವೇಳೆ ಏನಾದರೂ ಅಮೇರಿಕ ಇಸ್ರೇಲ್ ಮಾತನ್ನ ಕೇಳ್ಕೊಂಬಿಟ್ಟು ನಮ್ಮ ಮೇಲೂ ಹೆಂಗೆ ಇಸ್ರೇಲ್ ಮಾತು ಕೇಳಿ ಅಮೇರಿಕ ಇರಾನ್ ಮೇಲೆ ಮುಗಿಬಿತ್ತಲ್ಲ, ಅದೇ ಥರ ಪಾಕಿಸ್ತಾನ ಮೇಲೆ ಏನಾದ್ರು ಮುಗಿಬಿದ್ರೆ ನಾವು ಸುಮ್ಮನಿರೋಲ್ಲ. ನಾವು ನಮ್ಮ ಅಣುಬಾಂಬ್ನ ಅಮೇರಿಕಾಗೆ ಬಿಟ್ಕೊಡೋಕ್ಕೆ ಮುಂಚೆ ಭಾರತದ ಮೇಲೆ ದಾಳಿ ಮಾಡಿಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಚ್ಚರಿಕೆ ಕೊಟ್ಟರ ಮಹಾಶಯನ ಹೆಸರು ಅಬ್ದುಲ್ ಬಸೀತ್ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಂಡಿಯಾ ಮ್ಯಾಪು ಮತ್ತು ಪಾಕಿಸ್ತಾನದ ಮ್ಯಾಪು. ಈ ಸಾಹೇಬರು ನಮ್ಮ ಮೇಲೆ ಅಣುಬಾಂಬ್ ದಾಳಿ ಮಾಡ್ತಾರಂತೆ. ಎಲ್ಲೆಲ್ಲಿ ದಾಳಿ ಮಾಡ್ತಾರಂತೆ ಅಂದರೆ, ದಿಲ್ಲಿ ಹಾಗೂ ಮುಂಬೈಗೆ ದಾಳಿ ಮಾಡ್ತಾರಂತೆ. ಅದು ಅವ್ರ ಮೊದಲ ಗುರಿ ಅಂತೆ. ಅವ್ರಿಗೆ ದಿಲ್ಲಿ ಅತ್ಯಂತ ಸಮೀಪದಲ್ಲಿದೆ, ಮುಂಬೈ ಕೂಡ ಸಮೀಪದಲ್ಲಿದೆ. ಅವ್ರದ್ದು ಮಿಸೈಲ್ಗಳು ಅಷ್ಟೇನು ದೂರ ಏನು ಹೋಗಲ್ಲ ಅನಿಸುತ್ತೆ. ಹಂಗಾಗಿ ಆ ಎರಡು ಗುರಿಗಳನ್ನ ಇಟ್ಕೊಂಡಿದ್ದಾರಂತೆ. ಅದು ಸರಿ, ಈ ಥರ ಒಂದು ಅಬ್ದುಲ್ ಬಸೀತ್ ಅಂತ ಈ ಮಹಾಶಯ ಇದ್ದಾನಲ್ಲ, ಆತ ಯಾರು ಅಂತ ನೋಡೋದಾದರೆ, ನೋಡಿ ಎಂಥ ಒಳ್ಳೆ ಡಿಪ್ಲೊಮ್ಯಾಟಿಕ್ ಹುದ್ದೆನಲ್ಲಿರೋಂಥ ವ್ಯಕ್ತಿ ಬಾಯಲ್ಲಿ ಬರೋದು ಇಂಥ ಚೈಲ್ಡಿಶ್ ಮಾತುಗಳು. ಏನಂದರೆ, ಆತ ಭಾರತದ ಹೈ ಕಮಿಷನರ್ ಆಗಿದ್ದ. ಸಾಮಾನ್ಯವಾಗಿ ಏನಾಗುತ್ತೆ, ಕಾಮನ್ವೆಲ್ತ್ ದೇಶಗಳು ಅಂತ ಕರಿತೀವಿ. ಈಗ ಯಾವುದು ಬ್ರಿಟನ್ನ ಒಂದು ವಸಾಹತುಗಳಾಗಿ ಆಮೇಲೆ ಸ್ವತಂತ್ರ ಪಡೆದ್ವಲ್ಲ, ಅವೆಲ್ಲ ಕಾಮನ್ವೆಲ್ತ್ ದೇಶಗಳು. ಆ ಕಾಮನ್ವೆಲ್ತ್ ದೇಶಗಳಲ್ಲಿ ರಾಯಭಾರಿ ಇರಲ್ಲ, ಹೈ ಕಮಿಷನರ್ ಇರ್ತಾನೆ. ರಾಯಭಾರಿನೇ, ಆದರೆ ಹೆಸರು ಹೈ ಕಮಿಷನರ್ ಅಂತ. ಮತ್ತು ಅಲ್ಲಿ ರಾಯಭಾರ ಕಚೇರಿ ಇರಲ್ಲ, ಎಂಬೆಸಿ ಇರುತ್ತೆ. ಅಂದರೆ ಅದೊಂಥರ ಹೈ ಕಮಿಷನರ್ ಕಚೇರಿ ಇರುತ್ತೆ, ರಾಯಭಾರ ಕಚೇರಿ ಅಂತ ಕರೆಯಲ್ಲ ಅದನ್ನು. ಅಂದರೆ ಈತನ ಇದು ಪಾಕಿಸ್ತಾನದಿಂದ ಬಂದ ಭಾರತಕ್ಕೆ ಬಂದ ರಾಯಭಾರಿ ಅಂತ ಹೇಳ್ಬೋದು, ಅದನ್ನು ಹೈ ಕಮಿಷನರ್ ಅಂತ. ಅದೊಂದು ಅಂದರೆ ಟರ್ಮ್ಸ್ ಬೇರೆ, ಯಾಕೆಂದರೆ ಅದು ಬ್ರಿಟನ್ನ ನಾವೆಲ್ಲ ವಸಾಹತು ದೇಶ ಆಗಿದ್ವಲ್ಲ, ಆ ಕಾರಣದಿಂದಾಗಿ ಹೈ ಕಮಿಷನರ್ ಆತ, ಅಂದರೆ ರಾಯಭಾರಿ ಆತ ಆಗಿದ್ದ ಅಬ್ದುಲ್ ಬಸೀತ್. ಯಾವಾಗಿಂದ ಯಾವಾಗವರೆಗೂ ಆಗಿದ್ದ ಅಂದರೆ, ಈತ 2014ರಿಂದ 2017ರವರೆಗೆ ದಿಲ್ಲಿನಲ್ಲಿ ಕೆಲಸ ಮಾಡಿದ್ದ. ಪಾಕಿಸ್ತಾನದ ಪಾಕ್ ಹೈ ಕಮಿಷನ್ ಏನಿದೆಯಲ್ಲ ಡೆಲ್ಲಿನಲ್ಲಿ, ಅದರಲ್ಲಿ ಬಸೀತ್ತು ಕೆಲಸ ಮಾಡಿದ್ದ ಪುಣ್ಯಾತ್ಮ. ಆತ ಕೊಟ್ಟಿರೋ ಹೇಳಿಕೆ, ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಅಮೇರಿಕ ಋಣಾತ್ಮಕವಾಗಿ ನೋಡೋ ಸಾಧ್ಯತೆ ಇದೆ ಅಂತ ಈತ ಹೇಳ್ತಿರೋದು. ಅಲ್ಲ ಸ್ವಾಮಿ, ಋಣಾತ್ಮಕವಾಗಿ ನಾವು ನೋಡ್ತಿದ್ದೀವಿ ಅಂತ ಅಮೇರಿಕಾದವ್ರು ಏನಾದರೂ ಹೇಳಿದ್ರೆ, ಅಮೇರಿಕ ನೋಡ್ತಿದೆ ಅಂತ ನೀವು ಬೇಜಾರಾಗಬೇಕು. ನೋಡೋ ಸಾಧ್ಯತೆ ಇದೆ ಅಂತ ನೀವೇ ಯಾಕೆ ಹೇಳ್ತಿದ್ದೀರಾ? ಯಾಕೆ ಅಂದರೆ, ಇವರ ಬಳಿ ಇರೋ ಅಣ್ವಸ್ತ್ರ ಸುರಕ್ಷಿತ ಆಗಿಲ್ಲ, ಅದು ಯಾವಾಗ ಬೇಕಾದರೂ ಉಗ್ರರ ಕೈ ಸೇರ್ಬೋದು ಅನ್ನೋ ಭಯ ಇವ್ರಿಗೆ ಇದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಮಿಸೈಲ್ಗಳು ಹೋಗ್ಬಿಟ್ಟು ಉಗ್ರರ ಒಂದು ನೆಲೆಗಳನ್ನ ಹೊಡೆದಾಕ್ತಲ್ಲ, ಬಹಾವಲ್ಪುರ ಮುಂತಾದ ಕಡೆಗಳಲ್ಲಿ. ಆ ಸಂದರ್ಭದಲ್ಲಿ ಯಾರು ಉಗ್ರ ಸತ್ತೋದ್ರಲ್ಲ, ಅವಾಗೆಲ್ಲನೂ ಇವ್ರು ಹೋಗ್ಬಿಟ್ಟು ಆ ಉಗ್ರರ ಒಂದು ಜನ್ನಾಜ ಅಂತ ಏನಂತಾರಲ್ಲ, ಅವ್ರನ್ನ ಎತ್ಕೊಂಡು ಹೋಗೋದು ಅಂತಿಮ ಯಾತ್ರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಹೋಗ್ಬಿಟ್ಟು ದೇವ್ರನ್ನ ಬೇಡ್ಕೊಂಡಿದ್ರು, ಇವ್ರಿಗೆಲ್ಲ ಸ್ವರ್ಗ ಸಿಗಲಿ ಅಂತ. ಇಂಥ ಪುಣ್ಯಾತ್ಮರಿಗೆ ಅಮೇರಿಕ ಋಣಾತ್ಮಕವಾಗಿ ಯಾಕೆ ನೋಡಬಾರ್ದು ಇವ್ರ ಅಣ್ವಸ್ತ್ರ ಕಾರ್ಯಕ್ರಮನ? ಯಾಕೆಂದರೆ ಅದು ಉಗ್ರರ ಕೈಲಿ ಸಿಗ್ಬೋದು ಅಂತ ಅಮೇರಿಕಾಗೆ ಭಯ ಇರಲ್ವ? ಅದರಲ್ಲೂ CIA ಗೊತ್ತಿರಲ್ವಾ, ಅಮೇರಿಕದ ಬೇಹುಗಾರಿಕಾ ಇಲಾಖೆಗೆ ಏನೇನೆಲ್ಲ ಆಗುತ್ತೆ ಅಂತ. ಜೊತೆಗೆ ಪಾಕಿಸ್ತಾನದ ಅಣ್ವಸ್ತ್ರ ಸಾಮರ್ಥ್ಯವನ್ನು ನಾಶ ಮಾಡೋದಕ್ಕೆ ಅಮೇರಿಕ ಮುಂದಾಗೋ ಸಾಧ್ಯತೆ ಇದೆ ಅಂತ. ಎಲ್ಲ ಸಾಧ್ಯತೆಗಳು ಈತನೇ ಹೇಳ್ತಿದ್ದಾನಲ್ಲ, ಅಮೇರಿಕ ಇನ್ನೇನು ಮಾಡಬೇಕು? ಆಯ್ತು ಬಿಡಪ್ಪ, ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬೇಕಾ? ಗೊತ್ತಿಲ್ಲ. ಯಾರಾದರೂ ಹಂಗೆ ಹೇಳ್ತಾರಾ? ಹೋಗಲಿ, ಯಾವುದಾದ್ರೂ ದೇಶದ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಹೇಳ್ತಾರೆ, ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡೋರು ಹೆಂಗೆ ಅಂದರೆ, ತಮ್ಮ ಮಾತುಗಳನ್ನ ಚಿನ್ನ ತೂಗ್ದಂಗೆ ತೂಗ್ತಾರೆ ಅಂತ. ಅಂದರೆ ಅವರ ಪ್ರತಿಯೊಂದು ಪದಕ್ಕೂ ವಿಶೇಷವಾದ ಅರ್ಥ ಇರುತ್ತೆ ಮತ್ತು ಅಪಾರವಾದ ಬೆಲೆ ಇರುತ್ತೆ. ಹಂಗಾಗಿ ಅವರು ಹೊರಡಿಸೋವಂಥ ಒಂದೊಂದು ಹೇಳಿಕೆಗಳು, ಅವ್ರ ಪತ್ರಿಕಾ ಪ್ರಕಟಣೆಗಳು ತುಂಬಾ ಅದನ್ನು ಟೋನ್ ಡೌನ್ ಮಾಡಿ, ಅದನ್ನು ನೀಟಾಗಿ ಅದನ್ನು ಪರಾಮರ್ಶೆ ಮಾಡಿ, ಈ ಮಾತು ಹೇಳ್ಬೇಕೋ ಬೇಡವೋ, ಈ ಪದ ಬಳಸಬೇಕೋ ಬೇಡವೋ ಅಂತೆಲ್ಲ ವಿಚಾರ ಮಾಡ್ತಾರೆ. ಈತಂಗೆ ಅದನ್ನೆಲ್ಲ ಹೇಳ್ಕೊಟ್ಟಿಲ್ವನ ಏನು ಕತೆ ನಂಗೆ ಗೊತ್ತಿಲ್ಲ. ಆ ಥರ ಹೇಳಿದಾನೀತ. ಮತ್ತು ಇಸ್ರೇಲ್ ಮಾತು ಕೇಳಿ ಇರಾನ್ ಮಾದರಿಯಲ್ಲೇ ಪಾಕ್ ಮೇಲೆ ದಾಳಿ ಮಾಡೋ ಸಾಧ್ಯತೆ. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಇರಾನ್ ಮೇಲೇನು ದಾಳಿ ಮಾಡೋದಕ್ಕೆ ಇಸ್ರೇಲ್ ಹೇಳ್ಕೊಟ್ಬಿಡ್ತು, ಅಣ್ಣ ಬಾರಣ್ಣ ದಾಳಿ ಮಾಡೋಣ ಅಂತ. ಅಮೇರಿಕಾದವ್ರು ಬಂದು ದಾಳಿ ಮಾಡಿದ್ರು, ಅದೇ ಥರ ನಮ್ಮ ಮೇಲೂ ದಾಳಿ ಮಾಡುತ್ತೆ ಅನ್ನೋದು ಪಾಕಿಸ್ತಾನದ್ದು ಸಂಕಟ, ಭಯ, ಆತಂಕ. ಇಂಥ ಕೆಟ್ಟ ಸಂದರ್ಭದಲ್ಲಿ ಬೇರೆ ಇನ್ನೇನು ಆಪ್ಷನ್ ಇರೋಲ್ಲ ನಮಗೆ, ನಾವು ಭಾರತದ ಮೇಲೆ ದಾಳಿ ಮಾಡೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬಸೀತ್ ಅಣ್ಣ ಹೇಳಿದ್ದಾನೆ. ಮತ್ತು
ಈ ಮಾತಿದೆಯಲ್ಲ, ಈ ಮಾತನ್ನ ಕೇಳಿದ್ರೆ ನಿಮ್ಗೆ ಯಾರು ನೆನಪಾಗ್ತಾರೆ ಅಂದರೆ ಉತ್ತರ ಕೊರಿಯಾ ಸರ್ವಾಧಿಕಾರಿ ಇದನ್ನಲ್ಲ ಕಿಮ್ ಜಾಂಗ್ ಉನ್, ಅವ್ನು ನೆನಪಾಗ್ತಾನೆ. ಯಾಕೆ ಹೇಳಿ? ಆತನೂ ಅದೇ ಹೇಳೋದು, ಒಂದು ವೇಳೆ ಏನಾದರೂ ಅಮೇರಿಕಾ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ನಾನು ಪಕ್ಕದಲ್ಲಿರೋ ದಕ್ಷಿಣ ಕೊರಿಯಾ ಮೇಲೆ ದಾಳಿ ಮಾಡ್ತೀನಿ ಮತ್ತು ಜಪಾನ್ ಮೇಲೆ ದಾಳಿ ಮಾಡ್ತೀನಿ ಅಂತಾನೆ. ಯಾಕೆ ಅಂತ ಕೇಳಿದ್ರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಎರಡೂ ಅಮೇರಿಕಾ ಫ್ರೆಂಡ್ಸ್ ಅಲ್ವಾ, ನನಗಂತೂ ಅಮೇರಿಕಾ ಮೇಲೆ ದಾಳಿ ಮಾಡೋಕ್ಕಾಗಲ್ಲ, ಹಂಗಾಗಿ ನಾನು ಇವೆರಡು ದೇಶಕ್ಕೆ ಹೊಡೆದಾಕ್ತೀನಿ ಅಂತ. ಅದರ ಅರ್ಥ ಪಾಕಿಸ್ತಾನದ ಅಣ್ವಸ್ತ್ರ ಕಾರ್ಯಕ್ರಮನ ಅಮೇರಿಕಾ ಏನಾದ್ರೂ ನಿರ್ನಾಮ ಮಾಡೋಕ್ಕೆ ಹೋದರೆ ಇವ್ರಿಗೆ ಅಮೇರಿಕಾ ಹೊಡೆಯೋ ಯೋಗ್ಯತೆ ಇಲ್ಲ, ಹಂಗಾಗಿ ಇವ್ರು ಏನು ಮಾಡ್ತಾರೆ, ಪಕ್ಕದಲ್ಲಿರೋ ಭಾರತದ ಖ್ಯಾತೆ ಮಾಡೋಕ್ಕೆ ಬರ್ತಾರಂತೆ. ಹಂಗಂತ ಹೇಳ್ಬಿಟ್ಟು ಅದೇ ಒಂದು ನಂಬಿಕೆ ಇಟ್ಕೊಂಡು ಅವರು ಭಾರತದ ಮೇಲೆ ಬರಲಿ ಖ್ಯಾತೆ ಮಾಡೋಕ್ಕೆ. ಅವಾಗ ಗೊತ್ತಾಗುತ್ತೆ ಭಾರತದಲ್ಲಿರೋಂಥ ವಾಯುರಕ್ಷಣಾ ವ್ಯವಸ್ಥೆ ಎಂಥದ್ದು. ಮತ್ತು ಫಸ್ಟ್ ಆಫ್ ಆಲ್ ಪಾಕಿಸ್ತಾನದಲ್ಲಿರೋ ಮಿಸೈಲ್ಗಳಲ್ಲಿ ಅವ್ರ ಅಣ್ವಸ್ತ್ರ ಸಿಡಿತಲೆನ ಲೋಡ್ ಮಾಡಿ ಅದು ಆರಿಸಿದ್ರೆ ಅದು ಭಾರತದವರೆಗೂ ರೀಚ್ ಆಗುತ್ತಾ ಅವ್ರಿಗೆ ಗೊತ್ತಿಲ್ಲ, ಅದು ಮೊದಲನೇ ಡೌಟು. ಎರಡನೇದು, ಅವ್ರಂಗೆ ಆರಿಸಿದ್ರೆ ಭಾರತದಲ್ಲಿ ಬಹುಸ್ತರದ ವಾಯುರಕ್ಷಣಾ ವ್ಯವಸ್ಥೆ ಇದೆ. ಈತ ಏನೋ ಕಾಮಿಡಿ ಮಾಡಿರ್ಬೋದು, ನಾವು ಸೀರಿಯಸ್ ಆಗಿ ಯೋಚನೆ ಮಾಡೋದಾದರೆ ಒಂದು ವೇಳೆ ಪಾಕಿಸ್ತಾನದಿಂದ ಅಣ್ವಸ್ತ್ರ ಹೊತ್ತ ಕ್ಷಿಪಣಿನೇ ಬಂತು ಅಂದ್ರೂ ಭಾರತದಲ್ಲಿ ಬಹುಸ್ತರವಾದ ಒಂದು ವಾಯುರಕ್ಷಣಾ ವ್ಯವಸ್ಥೆ ಇದೆ. ಮತ್ತು ಏನೊಂದು ಖಂಡಾಂತರ ಕ್ಷಿಪಣಿಗಳು ಆರಿದಾಗ ಆ ಯಾವ ಕ್ಷಣದಿಂದ ಅಥವಾ ಇಮ್ಮಿಡಿಯೇಟಾಗಿ ಅದರ ಒಂದು ಮಾಹಿತಿ ಸಿಗೋವಂಥ, ಇಂಟೆಲಿಜೆನ್ಸ್ ಸಿಗೋವಂಥ ವ್ಯವಸ್ಥೆಯನ್ನು ಭಾರತ ಮಾಡ್ಕೊಂಡಿದೆ. ಭಾರತದ ಏನು ಸ್ಯಾಟಲೈಟ್ಗಳು ಆಕಾಶದಲ್ಲಿ ಸುಮ್ಮನೆ ಕುತ್ಕೊಂಡಲ್ಲಿ ಏನು ತಮಾಷೆ ನೋಡೋಕ್ಕೆ, ಮಜಾ ನೋಡೋದಕ್ಕೆ ಅದನ್ನು ಆರಿಸಿಲ್ಲ. ಅದು ಸೇನಾ ಸ್ಯಾಟಲೈಟ್ಗಳೇನಿದ್ದಾವೆ ಅದು 24 ಗಂಟೆ, ದಿನದ 24 ಗಂಟೆ ಪ್ರತಿ ಕ್ಷಣವೂ ಕಣ್ಗಾವಲು ಹಾಕ್ಕೊಂಡಿರ್ತವೆ. ಯಾವುದೇ ಆದಂಥ ಒಂದು ಖಂಡಾಂತರ ಕ್ಷಿಪಣಿ ಬಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋ ಉತ್ತರ ಭಾರತದ ಬಳಿ ಇದ್ದೇ ಇದೆ. ಹಂಗಾಗಿ ನಾವು ಹೆದರೋಂಥ ಅಗತ್ಯ ಇಲ್ಲ, ಇದನ್ನ ಒಂದು ಕಾಮಿಡಿ ಅಂತ ಪರಿಗಣಿಸ್ಬೋದು ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ. ಇದೇ ರೀತಿಯಾದಂತಹ ಸುದ್ದಿಗಳನ್ನು ಇನ್ನಷ್ಟು ಮಾಹಿತಿಯೊಂದಿಗೆ, ಇನ್ನಷ್ಟು ಆಳವಾದ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.